ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಪ್ರಹ್ಲಾದ್ ಜೋಶಿ ವಿರುದ್ಧ ತೊಡೆತಟ್ಟಲು ಶೆಟ್ಟರ್ ಸಜ್ಜು. ಹೈ ವೋಲ್ಟೇಜ್ ದಂಗಲ್ಗೆ ಸಜ್ಜಾಗಲಿದ್ದ ಧಾರವಾಡ ಕ್ಷೇತ್ರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ದಾಖಲಿಸಿದ ಅತಿ ದೊಡ್ಡ ಯಶಸ್ಸು ಅಂದರೆ ಜಗದೀಶ್ ಶೆಟ್ಟರ್ ಅವ್ರನ್ನ ಸೋಲಿಸಿದ್ದು ಮಹೇಶ್ ಟೆಂಕಿನಕಾಯಿ ಅವರ ವಿರುದ್ಧ. ಜಗದೀಶ್ ಶೆಟ್ಟರ್ ಅವ್ರನ್ನ ಹೆಂಗಾರು ಮಾಡಿ ಸೋಲಿಸ್ಬೇಕು ಅಂತ ಅಮಿತ್ ಶಾ ಇಂದ ಹಿಡಿದು ಪ್ರಧಾನಿ ಮೋದಿಯಿಂದ ಹಿಡಿದು ಎಲ್ಲರೂ ತಲೆ ಕೆಡಿಸ್ಕೊಂಡು ಅದನ್ನು ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಡೀಲ್ ಕೊಟ್ಟಿದ್ರು. ಆ ಡೀಲನ್ನು ಅಚ್ಚುಕಟ್ಟಾಗಿ ಮುಗಿಸ್ತವರು ಪ್ರಹ್ಲಾದ್ ಜೋಶಿ ಅವರು ಅನ್ನೋ ಚರ್ಚೆ ಇದೆ. ಎಲ್ಲ ಸೇರ್ಕೊಂಡು ಜಗದೀಶ್ ಶೆಟ್ಟರ್ನ ಸೋಲಿಸಿದ್ರು. ಜೊತೆಗೆ ಬಿ ಜೆ ಪಿ ತನ್ನಿಂದ ತಾನೇ ಸೋತೋಯ್ತು. ಇದೀಗ ಅಸಲಿ ಆಟಕ್ಕೆ ಮತ್ತೆ ವೇದಿಕೆ ಸಿದ್ಧವಾಗಿದೆ ಅನ್ನೋ ಚರ್ಚೆ. ಹುಬ್ಬಳ್ಳಿಗೆ ತೆರಳಿ ಜಗದೀಶ್ ಶೆಟ್ಟರ್ ಅವರ ನಿವಾಸಕ್ಕೆ ತೆರಳಿ ಅವ್ರ ಜೊತೆ ಉಭಯ ಕುಶಲೋಪರಿ ಮಾತನಾಡಿ ಸಿದ್ದರಾಮಯ್ಯ ಅವರಿಗೆ ಬಂದ ಮೇಲೆ, ಎಸ್ ಶೆಟ್ಟರ್ ಸಾಹೇಬ್ರೆ ನಿಂತ್ಕೊಳ್ಳಂಗೆ ನೀವೇ ನಿಂತ್ಬಿಡಿ, ಒಂದು ಕತೆ ನೋಡೇ ಬಿಡೋಣ. ಜೋಶಿನ ಶೆಟ್ಟರ್ರ ಧಾರವಾಡದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅಂತ ಜಗದೀಶ್ ಶೆಟ್ಟರ್ ಅವರು ಕ್ಲಿಯರ್ ಆಗಿ ಹೇಳಿದ್ರು, ನಾನೇನು ಚುನಾವಣೆಗೆ ನಿಲ್ಲಲ್ಲ ಅಂತ. ಆದರೆ ಪಕ್ಷ ತೀರ್ಮಾನ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಡೋನಲ್ಲ. ಒಂದಷ್ಟು ಜನ ಅನ್ಕೊಂಡ್ರು ರಮೇಶ್ ಜಾರಕಿಹೊಳಿ ಬಂದವರೇ ಎಲ್ಲ ಸಮಾಧಾನ ಮಾಡೋರೆ, ಶೆಟ್ಟರ್ ಮತ್ತೆ ಬಿ ಜೆ ಪಿಗೆ ಹೋಯ್ತಾರೆ ಅಂತ. ನೋ ಚಾನ್ಸ್, ನಾನು ಎಲ್ಲಿಗೂ ಹೋಗಲ್ಲ. ಒಂದಷ್ಟು ಜನ ಬಿ ಜೆ ಪಿಯವ್ರನ್ನ ಕರ್ಕೊಬರ್ತೀನಿ, ಮುಂದೆನೂ ಕರ್ಕೊಬರ್ತೀನಿ, ಲೋಕಸಭೆ ಟೈಮಲ್ಲಿ ಆಟ ನೋಡ್ತೀರಿ ಅಂತ ಹೇಳೋರು. ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ಅವ್ರನ್ನ ಏನು ಕಡೆಗಣಿಸಿಲ್ಲ. ಅವ್ರಿಗೆ ಕೊಡಬೇಕಾಗಿರೋ ಸೂಕ್ತ ಸ್ಥಾನಮಾನವನ್ನು ಎಲ್ಲವನ್ನ ಕೊಟ್ಟು ನೋಡಿಕೊಂಡಿದೆ. ಇದೀಗ ಉತ್ತರ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಲಿಂಗಾಯತ ಟ್ರಂಪ್ ಕಾರ್ಡನ್ನಾಗಿ ಕಾಂಗ್ರೆಸ್ಗೆ ಮತಗಳನ್ನು ಸೆಳೆಯೋಕೆ ಜಗದೀಶ್ ಶೆಟ್ಟರ್ ಅವ್ರನ್ನ ಬಳಸುತ್ತೆ. ಜಗದೀಶ್ ಶೆಟ್ಟರ್ ಬಿ ಜೆ ಪಿ ಪಾಲಿಗೆ ಸಿಂಹ ಸ್ವಪ್ನ, ಆದರೆ ಕಾಂಗ್ರೆಸ್ ಪಾಲಿಗೆ ಅತಿ ದೊಡ್ಡ ಅಸ್ತ್ರ. ಇದೀಗ ಜಗದೀಶ್ ಶೆಟ್ಟರ್ ಅವರೇ ಪ್ರಹ್ಲಾದ್ ಜೋಶಿ ವಿರುದ್ಧ ನಿಲ್ಲಬೇಕು, ಜಗದೀಶ್ ಶೆಟ್ಟರ್ ಅವ್ರು ಪ್ರಹ್ಲಾದ್ ಜೋಶಿಯನ್ನು ಸೋಲಿಸಬೇಕು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ಸಲ್ಲಿ. ಪ್ರಹ್ಲಾದ್ ಜೋಶಿ ಅವ್ರು ಹೇಳೋರೆ, ನಿಂತ್ಕೊಳ್ಳಿ, ನಾನೇನು ಕ್ಷೇತ್ರ ಬಿಟ್ಟು ಹೋಗಲ್ಲ, ಯಾರು ಬರ್ತಾರೆ ಬರಲಿ, ಶೆಟ್ಟರ್ ಬರ್ತಾರ ಅವರೇ ಬರಲಿ, ನಾನು ನಿಂತ್ಕೊತೀನಿ ಅಂತ. ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧಿಸಿದರೆ ಇಡೀ ದೇಶದಲ್ಲೇ ಧಾರವಾಡ ಲೋಕಸಭಾ ಕ್ಷೇತ್ರ ಚರ್ಚೆ ಆಗುತ್ತೆ. ಒಂದು ಕಡೆ ಮೋದಿಯವರ ಅತ್ಯಾಪ್ತ ಬಳಗದಲ್ಲಿ ಸಹೋದ್ಯೋಗಿಗಳಲ್ಲಿ ಕಾಣಿಸ್ಕೊಳ್ಳಿರುವಂತಹ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು, ಇನ್ನೊಂದು ಕಡೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದವರೆ. ಹೀಗಾಗಿ ಶೆಟ್ಟರ್ ವರ್ಸಸ್ ಜೋಶಿ 543 ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಅತಿ ಪ್ರತಿಷ್ಠೆಯ ಕಣವಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಇವರಿಬ್ಬರೇ ಅಖಾಡಕ್ಕೆ ನಿಂತರೆ. ಒಂದಷ್ಟು ಜನ ಇಲ್ಲ ಜೋಶಿಯವರು ಕ್ಷೇತ್ರ ಬದಲಾಯಿಸ್ತಾರೆ ಅನ್ನೋ ಚರ್ಚೆಗಳು ಇದೆ, ಬಟ್ ಅದಕ್ಕೆ ಅವ್ರು ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಬಟ್ ಶೆಟ್ಟರ್ ಅವ್ರು ಹೇಳಿಬಿಟ್ಟವ್ರೆ, ಸಿದ್ದರಾಮಯ್ಯ ಅವ್ರ ಮನೆಗೆಲ್ಲ ಬಂದು ಹೋದ್ಮೇಲೆ ಪಕ್ಷ ತೀರ್ಮಾನ ಮಾಡಿದ್ರೆ ಎಸ್ ನೋ ಅನ್ನೋ ಮಾತೇ ಇಲ್ಲ ಅಂತ. ವೀಕ್ಷಕರ, ನಿಮ್ಮ ಪ್ರಕಾರ ಶೆಟ್ಟರ್ ವರ್ಸಸ್ ಜೋಶಿ ಹೇಗಿರ್ಬೋದು ಅಖಾಡ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.